ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಯಾರೆಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೀರಾ ನಿಮಗೋಸ್ಕರ ಈ ಒಂದು ವಿಡಿಯೋ. ಯಾಕಪ್ಪ ಅಂದ್ರೆ ನಮ್ಮೊಂದು ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿದಿನ ಅನ್ನೋದು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಏನೋ ಒಂದು ಕನಸು ಕಟ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಬಟ್ ಅದ್ರ ತಕ್ಕಂತೆಯೇ ರಿಚ್ ಸಿಗಲ್ಲ. ಅದ್ರ ತಕ್ಕಂತೆ ಅವ್ರಿಗೆ ರಿಚ್ ಸಿಗಲ್ಲ, ವ್ಯೂಸ್ ಬರ್ತಾ ಇರಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇರಲ್ಲ, ಚೆನ್ನಾಗಿ ಗ್ರೋ ಆಗ್ತಾ ಇರಲ್ಲ ಚಾನೆಲ್ಲು. ಆ ಒಂದು ಕಾರಣಕ್ಕೋಸ್ಕರ ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಬೇಜಾರಾಗಿ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ ಕ್ಯೂಟ್ ಮಾಡೋಣ ಅಂದರೆ ಯೂಟ್ಯೂಬ್ ಬಿಟ್ಟು ಬಿಡೋಣ, ಇನ್ನೂ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಏನೇ ಕಷ್ಟ ಆದರೂ ಕೂಡ ಯೂಟ್ಯೂಬ್ನಲ್ಲಿ ನಾವು ಸಾಧನೆ ಮಾಡಲೇಬೇಕಂತ ಸಾಧನೆಗೋಸ್ಕರ ಕಾಯ್ತಾ ಇದ್ದಾರೆ ತುಂಬ ಜನ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. 1 ವರ್ಷ 2 ವರ್ಷದಿಂದ ಸತತವಾಗಿ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು, ಬೆಳಗ್ಗೆ ಎದ್ದು ಕೂಡ ವೀಡಿಯೋ ಶೂಟ್ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಸರಿಯಾಗಿ ಒಟ್ಟಿಗೆ ಊಟ ಮಾಡ್ತೀವೋ ಗೊತ್ತಿಲ್ಲ, ಅದ್ರ ಬಟ್ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು, ಬಟ್ ಅದ್ರ ತಕ್ಕಂತೆ ರಿಚ್ ಸಿಗ್ತಾರೆ ಎಲ್ಲರಿಗೆ. ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೋಸ್ಕರ ಈ ಒಂದು ವಿಡಿಯೋ. ಯಾಕಂದ್ರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ ಸವಸ ಸಾಕು, ನನಗೆ ಯೂಟ್ಯೂಬ್ ಜರ್ನಿ ಸಾಕು, ಯೂಟ್ಯೂಬ್ ಬಿಟ್ಬಿಡೋಣ, ಯೂಟ್ಯೂಬ್ ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡೋಣ, ನಮಗೆ ಯೂಟ್ಯೂಬ್ನಲ್ಲಿ ಸರಿಯಾಗಿ ಸಕ್ಸಸ್ ಸಿಗಲ್ಲ, 1 ವರ್ಷ ಕೆಲಸ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸರಿಯಾಗಿ ರೀಚ್ ಆಗ್ತಾಯಿಲ್ಲ, ಯಾಕೆ ಏನಾಯಿತು ಅದು ಏನೂ ಆಲೋಚನೆ ಇಲ್ಲ, ಜಸ್ಟ್ ಬಿಟ್ಬಿಡೋಣ ಅಂತ ತುಂಬ ಜನ ಯೂಟ್ಯೂಬ್ ಕ್ಯೂಟ್ ಮಾಡಿ ಯೂಟ್ಯೂಬ್ ನಿಲ್ಲಿಸಿದ್ರೆ. ಇನ್ನೂ ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ ಆಗ್ಬೇಕಂತ ಒಂದು ಹುಮ್ಮಸ್ಸಿಂದ ಇದ್ದಾರೆ, ಬಟ್ಟು ಅವ್ರಿಗೆ ಇನ್ನು ಸಿಗ್ತಲ್ಲ, ಅಂದರೆ ಅವ್ರಿಗೆ ಪ್ರೋತ್ಸಾಹ ಸಿಗ್ತಲ್ಲ, ಅದ್ರ ಜೊತೆ ಅವ್ರಿಗೆ ಯಾವ ರೀತಿ ಮಾಡೋದು ಏನಂತ ಗೊತ್ತಾಗ್ತಲ್ಲ ಆ್ಯಕ್ಚುಲಿ ಉಂಟು. ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ನೋಡಿದಾರೆ ಪ್ಲೀಸ್ ಕೆಲಸ ವಹಿಸಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ನಂತ ಕ್ಲಿಕ್ ಮಾಡೋದು ಯಾವುದೇ ರೀತಿ ಮರಿಬೇಡಿತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇ ಹೇಳ್ಬಿಡ್ತೀನಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೆ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಪ್ರತಿಯೊಬ್ಬರಿಗೆ ಹೇಳ್ತಾಯಿದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಪಡ್ತಾ ಇರುವ ಕಷ್ಟ ನಿಲ್ಸಕ್ಕೆ ಹೋಗಬೇಡಿ, ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲ ನಿಮಗೆ ಸಿಗುತ್ತೆ. ಯಾಕಂದ್ರೆ ನೀವೆಲ್ಲ ಯೂಟ್ಯೂಬರ್ಸ್ ಆಗ್ತಾರಂತ ನಾನು ನಿಮಗೆ ತಮ್ಮನೇಲೆ ಹಾಕಿದೆ ಮೇನ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಬಂದ್ಬಿಟ್ಟು. ಯಾಕಂದ್ರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಂದೆ ನಾವೆಲ್ಲ ಈಗ ಎಕ್ಸಾಂಪಲ್ಗೆ ಹೇಳ್ಬೇಕಾದ್ರೆ ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ಮೊದಲಿಗೆ ಬಂದ್ಬಿಟ್ಟು ನನಗೆ ಸ್ಟಾರ್ಟಿಂಗ್ ಇದ್ದಾಗ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತೀನಿ, ನಾವೇಮ್ಮ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮ ಒಂದು ವಿಡಿಯೋ ಮಿಲಿಯನ್ ಲಕ್ಷ ವ್ಯೂಸ್ ಬರೋದಕ್ಕೆ ನಾವೇನು ಸೆಲೆಬ್ರಿಟಿ ಅಲ್ಲ. ಯಾಕಪ್ಪ ಒಬ್ಬ ಸಾಮಾನ್ಯ ಒಂದು ಮಿಡಲ್ ಕ್ಲಾಸ್ ಕುಟುಂಬ ಆಗಿರ್ಬೋದು, ಮತ್ತು ಎಲ್ಲೋ ಏನೂ ಆಗಿರ್ಬೋದು, ಒಬ್ಬ ಹುಡುಗ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ನಮ್ಮನ್ನೆಲ್ಲ ನೋಡೋದಕ್ಕೆ ನಾವೇನು ಸೆಲೆಬ್ರಿಟಿನ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮೊದಲಿಗೆ ಬಂದ್ಬಿಟ್ಟು ನಮಗೆ ನಮ್ಮಿಂದಗಡೆ ಯಾರೂ ಸಪೋರ್ಟ್ ಮಾಡಲ್ಲ, ಯಾರೂ ನಿಲ್ಲಲ್ಲ, ನಮ್ಮ ಜೊತೆ ಹುಟ್ಟಿದವ್ರು ಕೂಡ ನಿಲ್ಲಲ್ಲ. ಆ್ಯಕ್ಚುಲಿ ಸಪೋರ್ಟ್ ಯಾರು ಫ್ಯಾಮ್ಲಿ ಮಾಡಲ್ಲ, ಹೊರಗಿನವ್ರು ಮಾಡಲ್ಲ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ನೀವು ಯೂಟ್ಯೂಬ್ನಲ್ಲಿ ಒಬ್ಬ ಯೂಟ್ಯೂಬರ್ಸ್ ಆಗ್ಬೇಕಂದ್ರೆ ನೀವು ನೋಡ್ಕೊ ಕಷ್ಟಪಡಲೇಬೇಕು. ಎಷ್ಟೇ ಕಷ್ಟ ಆದರೂ ಬಿಡೋಂಗಿಲ್ಲ. ಎಲ್ಲರಿಗೆ ಹೇಳ್ತಾ ಇದ್ದೀನಿ, ರಿಚ್ ಸಿಗ್ತಾಯಿಲ್ಲ, ಯೂಟ್ಯೂಬ್ನಲ್ಲಿ ಇದಾಗ್ತಾಯಿಲ್ಲ, ಯೂಟ್ಯೂಬ್ ಬಿಟ್ಟು ಬಿಡೋಣ, ನಿಲ್ಲಿಸ್ಬಿಡು ಅಂತೀನಿ ಎಲ್ಲರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ. ಯೂಟ್ಯೂಬ್ ಬಿಡೋಂಗಿದ್ರೆ ಇಲ್ಲಿವರೆಗೆ ಯಾಕೆ ಕಷ್ಟಪಟ್ಟರು, ಇಲ್ಲಿವರೆಗೆ ಟೈಮ್ ಯಾಕೆ ವೇಸ್ಟ್ ಮಾಡಿದ್ರು ಹಂಗೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬೇಡಿ. ಬಿಟ್ಟರೆ ಏನು ಸಿಗುತ್ತೆ ನಾನು ನಿಮಗೆ, ನೀವೆಲ್ಲ ನನಗೆ ಆನ್ಸರ್ ಮಾಡಿ. ಬಿಟ್ಟರೆ ನೀವು ಯೂಟ್ಯೂಬ್ ಬಿಟ್ಟರೆ ಏನು ಸಿಗುತ್ತೆ? ಕೆಲಸ ಮಾಡ್ತಾರೆ, ಅದು ಮಾಡ್ತಾರೆ. ಅದೇ ಯೂಟ್ಯೂಬ್ನಲ್ಲಿ ಒಮ್ಮೆ ಸಕ್ಸಸ್ ಆದರೆ ಲೈಫ್ ಇದನ್ನಾಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತೇನೆ, ಯೂಟ್ಯೂಬ್ ಬಿಡೋಕೆ ಹೋಗ್ಬೇಡಿ. ಎಷ್ಟೇ ಕಷ್ಟ ಆಗಲಿ, ವ್ಯೂಸ್ ಬರ್ತಲ್ಲ, ಸಬ್ಸ್ಕ್ರೈಬರ್ಸ್ ಹೋಗ್ತಾರೆ, ರೀಚ್ ಆಗ್ತಾಯಿಲ್ಲ ಅಂದರೆ ಏನು ಮಾಡಿ, ಕಷ್ಟಪಡಿ, ಅದ್ರ ತಕ್ಕಂತೆ ಸೆಟ್ಟಿಂಗ್ ಮಾಡ್ಕೊಂಡು ಒಳ್ಳೆ ಪ್ರೊಸೆಸ್ಸಿಂದ ವೀಡಿಯೋ ಅಪ್ಲೋಡ್ ಮಾಡಿ. ಯೂಟ್ಯೂಬರ್ಸ್ ಆಗ್ಬೇಕಂದ್ರೆ ನಾನು ನಿಮ್ಗೆ ಹೇಳ್ಬೇಕ್ರೆ 100ಕ್ಕೆ 99% ಯಾರು ಕೂಡ ಯೂಟ್ಯೂಬರ್ಸ್ ಆಗೋಲ್ಲ. ಅದರಲ್ಲಿ 1% ಆಗಿ ಯೂಟ್ಯೂಬರ್ಸ್ ಆಗ್ಬೋದು, ಸಕ್ಸಸ್ ಕಾಣ್ಬೋದು. ಎಲ್ಲರೂ ಸಕ್ಸಸ್ ಕಾಣೋಕ್ಕಾಗಲ್ಲ. ಎಲ್ಲ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಅದಕ್ಕೆ ಯೂಟ್ಯೂಬ್ನಲ್ಲಿ ಬಂದಿದ್ದಾರೆ ಅಂದರೆ ನೀವು ಬೇಜಾರಾಗಬೇಡಿ. ನಾನು ನಿಮಗೆ ಇದ್ದಂಗೆ ಹೇಳ್ಬಿಡ್ತೀನಿ, ಏನಪ್ಪ ದುಡ್ಡಿಗೋಸ್ಕರ ತುಂಬ ಜನ ಬರ್ತಾಯಿದ್ದಾರೆ ಯೂಟ್ಯೂಬ್ನಲ್ಲಿ. ಈಗಿನ ದಿನಮಾನದಲ್ಲಿ ದುಡ್ಡಿಗೋಸ್ಕರ ಬರ್ತಾಯಿದ್ರೆ ಈಗಲೇ ನಿಲ್ಲಿಸ್ಬಿಡಿ. ನೀವೇನು ಮಾಡ್ಕೊ, ನಿಮ್ಮಲ್ಲಿದ್ದಂಥ ಟ್ಯಾಲೆಂಟು ಜನರಿಗೆ ಯೂಸ್ಫುಲ್ ಆಗಬೇಕು, ನಮ್ಮ ಕರ್ನಾಟಕ ಜನರಿಗೆ ಅಂತ ಹೇಳಿ ಆಸೆ ಪಟ್ಟು ಬರಬೇಕು. ನಾವೆಲ್ಲ ಯೂಟ್ಯೂಬರ್ಸ್ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನನ್ನ ಹತ್ರ ಯಾರು ಏನು ಸಪೋರ್ಟ್ ಇಲ್ಲ, ಏನಿಲ್ಲ. ನಾನು ದುಡ್ಡು ಏನೂ ಇಲ್ಲ, ಕೈನಿಂದ ಎಲ್ಲೋ ಕೆಲಸ ಮಾಡಿ ಎಲ್ಲೋ ಮಾಡಿ ಲೈಫ್ ಇಲ್ಲಿವರೆಗೆ ಬಂದಿದ್ದೀನಿ. ನಿಮಗೆಲ್ಲ ಇರುತ್ತೆ. ನನಗೂ ಕೂಡ ಸ್ಟಾರ್ಟಿಂಗ್ ರಿಚ್ ಸಿಗೋಲ್ಲ. ನನಗೂ ಕೂಡ ಸ್ಟಾರ್ಟಿಂಗು 100, 10, 20, 30, 40 ವ್ಯೂಸ್ ಬರ್ತವೆ. ಈಗಲೂ ಕೂಡ ಒಂದೊಂದು 200, 300 ವ್ಯೂಸ್ ಬರ್ತವೆ ಮೇಮಿ, ಹೇಳೋಕ್ಕಾಗಲ್ಲ. ಯಾಕಂದರೆ ರಿಚ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಮಾಡ್ತೀನಿ, ಸ್ವಲ್ಪ ಪೇಷನ್ಸ್ ಇರಬೇಕು, ತಾಳ್ಮೆ ಆಗಿರಬೇಕು. ಯಾಕಂದರೆ ನಾವು ಹುಟ್ಟಿದ ಕೂಡನೇ ಕೈ ತುತ್ತು ತಿನ್ನೋಕೆ ಹೋದರೆ ಆಗೋಲ್ಲ. ಅದಕ್ಕೆ ಆದಂಥ ಬೆಳವಣಿಗೆ ಆಗ್ಬೇಕು. ಆವಾಗ ನಾವು ಕೈ ತುತ್ತು ತಿನ್ಬೋದು, ನಮ್ಮ ಕೈಯಿಂದ ನಾವೇ ತಿನ್ಬೋದು. ಅಲ್ಲಿವರೆಗೆ ಯಾರು ಸಪೋರ್ಟ್ ಇರ್ತಾರೆ? ನಮ್ಮ ತಾಯಿ ಸಪೋರ್ಟ್ ಇರ್ತಾರೆ ನಮಗೆ. ಅದೇ ರೀತಿ ಯೂಟ್ಯೂಬ್ನಲ್ಲಿ ನಾವೇನು ಮಾಡ್ಕೋ
ಕಷ್ಟಪಡಬೇಕು. ಹೋಗ್ತಾ ಹೋಗ್ತಾ ಎಲ್ಲ ಪ್ರತಿಯೊಂದು ಕೂಡ ಸೆಟ್ಲ್ ಆಗುತ್ತೆ. ಅದು ಆಟೋಮೆಟಿಕ್ ನಿಮಗೆ ಎಲ್ಲ ಸಿಗುತ್ತೆ. ಆದ್ರೆ ಬಟ್ ಒಳ್ಳೆ ಕಂಟೆಂಟ್ ಒರಿಜಿನಲ್ ಆಗಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಯೂಟ್ಯೂಬ್ ಬಂದೇ ಅಲ್ಲ, ಸೋಷಿಯಲ್ ಮೀಡಿಯಲ್ಲಿ ನೀವು ಅವಲೇ ಎಲ್ಲೇ ಆಗಿರ್ಬೋದು. ಇನ್ಸ್ಟಾಗ್ರಾಮ್ ಆಗಿರೋ ಕೂಡ ರೀಲ್ಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಸರಿಯಾಗಿ ರೀಚ್ ಆಗಲ್ಲ ಅಂತ ತುಂಬ ಜನ ಇನ್ಸ್ಟಾಗ್ರಾಮ್ನಲ್ಲಿ ಬಿಡ್ತಾ ಇದ್ದಾರೆ. ಎಲ್ಲರ ಜೊತೆ ಅದ್ರ ತಕ್ಕಂತೆ ಈಗಿನ ದಿನದಲ್ಲಿ ಏನು ಟ್ರೆಂಡ್ ಇದೆ ಜನ ಅದೇ ರೀತಿ ನೀವು ವೀಡಿಯೋ ಮಾಡಬೇಕು. ಅದನ್ನ ಬಿಟ್ಟು ಬೇರೆ ಬೇರೆ ವೀಡಿಯೋ ಮಾಡಿದ್ರೆ ಯಾರೂ ನೋಡೋಲ್ಲ. ಆಲ್ಮೋಸ್ಟ್ ತುಂಬ ಜನ ಯೂಟ್ಯೂಬರ್ಸ್ ಆಗಬೇಕಂತ ಆಸೆ, ಅದ್ರ ಬಿಟ್ಟು ಮನೆಯ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ ಅಂತ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು, ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ಇದ್ರೆ ಅವರು ಎಲ್ಲರಿಗೆ ನಿಮಗೂ ಕೂಡ ಹೇಳ್ತಾನೆ ನಾನು ನಿಮಗೆ ಏನಪ್ಪ ಅಂದ್ರೆ ನಿಮ್ಮಲ್ಲಿ ಇದ್ದಂಥ ಟ್ಯಾಲೆಂಟನ್ನು ನೀವು ಮುಚ್ಚಾಕ್ಬೇಡಿ. ಒಮ್ಮೆ ಬೆಳಕಿಗೆ ಕಣ್ ತೆರೆದು ಒಮ್ಮೆ ಬೆಳಕಿಗೆ ಬಿಡಿ. ಆ ಟ್ಯಾಲೆಂಟ್ ಜನರಿಗೆ ತೋರಿಸಿ. ಎಲ್ಲರಿಗೂ ಹೇಳ್ತಾನೆ ಇವಾಗ ಇವಾಗ ನಾಲ್ಕು ಮತ್ತು ಅವ್ರು ಹಂಗಂತಾರೆ ಇವ್ರು ಹಂಗಂತಾರೆ ಅಂತ ನೀವು ಮನ್ಯಾಗ ಕೊಂಡ್ರಾಕೋಬಿಡಿ. ಯಾಕಂದ್ರೆ ನೀವು ಸುಮ್ಮನೆ ಕೂತರು ಕೂಡ ನಿಮ್ಮ ಬಗ್ಗೆ ಮಾತಾಡೋದು ಬಿಡಲ್ಲ. ನೀವು ಸುಮ್ಮನೆ ಕೂತರು ಕೂಡ ನಿನ್ನ ಬಗ್ಗೆ ಮಾತಾಡೋದು ಬಿಡಲ್ಲ. ನೀವು ಏನಾದರೂ ಮಾಡ್ತಾಯಿದ್ರು ಕೂಡ ಅದ್ರ ಬಗ್ಗೆನೂ ಮಾತಾಡೋದು ಬಿಡಲ್ಲ ಜನ. ನೀವು ಮಾಡಿ ಒಮ್ಮೆ ಸಕ್ಸಸ್ ಆದರೆ ನಿಮ್ಮ ಬಗ್ಗೆ ಅವರೇ ಒಳ್ಳೇದು ಮಾತಾಡ್ತಾರೆ. ಕೆಟ್ಟದ್ದು ಮಾತಾಡೋರು ನಿಮ್ಗೆ ಬೇಕು, ನಿಮ್ಮ ಬಾಜು ಇರಲೇಬೇಕು. ಯಾಕಂದರೆ ಅವ್ರು ಕೆಟ್ಟದ್ದು ಮಾತಾಡಿ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡಬೇಕು. ಅದನ್ನೆಲ್ಲ ನಾವು ತೊಗೋಬಾರ್ದು. ಯಾಕಂದ್ರೆ ಅದೆಲ್ಲ ನಮಗೆ ಅವಶ್ಯಕತೆಯೇ ಇಲ್ಲ, ಅದೆಲ್ಲ ನಮಗೆ ಬೇಡ. ನಮ್ಮ ಜೀವನ ನಮ್ಮ ಸಕ್ಸಸ್ ಏನೋ, ನಮ್ಮ ಗೋಲ್ ಏನೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕು, ಒಂದು ಸಕ್ಸಸ್ ಕಾಣಬೇಕು, ಒಂದು ಒಳ್ಳೆ ರೀಚ್ ಆಗಬೇಕು, ನಮ್ಮ ತಾಯಿ ನಮ್ಮ ಚೆನ್ನಾಗಿ ನೋಡ್ಕೊಳ್ಬೇಕು. ಇದೊಂದು ಆಸೆ. ನಮ್ಮ ಜನರಿಗೆ ಇಷ್ಟಪಡಬೇಕು, ಎಲ್ಲಿ ಹೋದರೂ 4 ಜನ ಮಾತಾಡಿಸ್ಬೇಕು, ಒಂದು ಸ್ವಲ್ಪ ಮರ್ಯಾದೆ ಇರಬೇಕು. ಇದೆಲ್ಲ ಸಿಗ್ಬೇಕಾದ್ರೆ ನಾವೇನು ಮಾಡಬೇಕು, ಕಷ್ಟಪಡಬೇಕು. ಈಗ ಅದಕ್ಕೋಸ್ಕರ ಜಾಬ್ ಆಗಿರ್ಬೋದು, ಏನೋ ಸಿಗ್ಬೇಕಾದ್ರೆ ಹಂಗೆ ಸುಮ್ಮನೆ ಸಿಗಲ್ಲ, ಕಷ್ಟಪಡಿ. ದಯವಿಟ್ಟು ಎಲ್ಲರೂ ರೀಚ್ ಸಿಗ್ತಲ್ಲ ಅದು ಸಿಗ್ತಲ್ಲ ಏನಿಲ್ಲ, ಸರಿಯಾಗಿ ಹೋಗಿ ವೀಡಿಯೋ ಅಪ್ಲೋಡ್ ಮಾಡಿ. ಯಾಕಂದ್ರೆ ಸ್ಟಾರ್ಟಿಂಗ್ ನಾವು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಮತ್ತೊಮ್ಮೆ ಹೇಳ್ತಾ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದಾಗ ನನಗೆ ಯಾರು ಒಬ್ಬರು ಸಪೋರ್ಟ್ ಮಾಡಿಲ್ಲ, ಯಾರು ಸಪೋರ್ಟ್ ನಿಲ್ಲಲ್ಲ. ಒಬ್ಬಂಟಿ ನನಗೆ ಸಪೋರ್ಟ್ ಮಾಡಿದ್ದು ಒಂದೇ ಒಂದು ಪ್ರೀತಿ. ಅದು ಏನಪ್ಪ, ನಮ್ಮ ಇಡೀ ಕರ್ನಾಟಕ ಜನರ ಪ್ರೀತಿ ನಂಬಿಕೆ ಮೇಲೆ ನಾನು ಇಟ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೆ. ಅದಕ್ಕೋಸ್ಕರ ನೀವು ಕೂಡ ಪಡಿ. ಯಾವುದೇ ಕಾರಣಕ್ಕೂ ನಿಲ್ಸೋಕ್ಕೋಗ್ಬಿಡಿ. ಯೂಟ್ಯೂಬ್ ಸವಸ ಸಾಕು, ಆ ಸವಸ ಸಾಕು ಬಿಟ್ಟರೆ ಅವ್ರಿಗೇನು ಫರ್ಕ್ ಆಗಲ್ಲ. ಅಂದರೆ ಬಿಟ್ಟರೆ ನೀವು ನಿಮ್ಮನ್ನ ಯಾರು ನೆನೆಸಲ್ಲ. ನೀವು ಈಗ ನಾನೇ ಒಂದು ತಿಂಗಳು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೀವು ಕನ್ನಡ ಟಿಕೆಟ್ಸ್ ಎಲ್ಲಿದ್ದಾರೆ ಅಂತ ನೀವು ಇನ್ನೂ ಮಾಡಲ್ಲ. ನೀವು ಕೇಳ್ತಾರೆ ಬಿಡಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೇಳ್ತಾರೆ, ಅದೇನಿಲ್ಲ. ಅದ್ರ ಬಿಟ್ಟು ಇನ್ನು ನೋಡಲ್ಲ. ಈಗ ಬಿಟ್ಟರೆ ನಾನು ಇಲ್ಲಿವರೆಗೆ ಬರ್ತಿರ್ಕಲ್ಲ. ನನಗೂ ಸ್ಟಾರ್ಟಿಂಗ್ ಹಂಗೆ ವ್ಯೂಸ್ ಬರ್ತಿರಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಿರಲ್ಲ. ನಾನು ಕೂಡ ನಿಲ್ಲಿಸ್ಬೇಕಲ್ಲ. ಎಷ್ಟೋ ಕಷ್ಟ ಆದರೂ ನಾನು ನಿಲ್ಲಿಸಿಲ್ಲ. ಯಾಕಂದರೆ ನಾನು ಪಡ್ತಾರೋ ಕಷ್ಟ ಶ್ರಮಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಅದೇ ರೀತಿ ಕೂಡ ನಿಮಗೂ ಕೂಡ ಸಿಗ್ಬೇಕಾದ್ರೆ ನೀವು ನೋಡ್ಕೊ ಕಷ್ಟಪಡಬೇಕು. ಈಗೇನು ನನ್ನ ಚಾನಲ್ 90,000 ಸಬ್ಸ್ಕ್ರೈಬರ್ಸ್ ಇದೆ ಬ್ರದರ್, ನೀವು ಅನ್ಬೋದು ಬ್ರದರ್ ನಿಮ್ಮ 90,000 ಸಬ್ಸ್ಕ್ರೈಬರ್ಸ್ ಇದೆ, ಹೇಗೋ ನೀವು ಚಾನಲ್ ಹಂಗೆ ಹಿಂಗೆ ಅಂತ ಅನ್ಬೋದು ನೀವು. ಆ ರೀತಿ ಇಲ್ಲ. ಇಲ್ಲಿವರೆಗೆ ಬರ್ಬೇಕಾದ್ರೆ ನಾನು ಕೂಡ ಬೆವರು ಸೋರಿಸಿದ್ದೀನಿ. ನೀವು ಬೆವರು ಸೋರಿಸಿ ಈಗ ನೀವು ಬರ್ತಾರೆ. ನಾನು ಡಬಲ್ ಆಗ್ಬೋದು. ನನ್ನ ಕೈಲಾದಷ್ಟು ನಾನು ಸಪೋರ್ಟ್ ಮಾಡ್ತೇನೆ, ಅಂದರೆ ನನ್ನ ಕೈಲಾದಷ್ಟು ನಾನು ಸಪೋರ್ಟ್ ಮಾಡ್ತೇನೆ. ನೀವು ಸಪೋರ್ಟ್ ಮಾಡ್ಕೊರಿ, ಒಬ್ಬರು ಬೆಳೀರಿ. ಆದ್ರೆ ಬಿಟ್ಟು ಯಾವುದೇ ಕಾರಣಕ್ಕೂ ನಿಲ್ಸೋಕೋಗ್ಬಿಡಿ. ನಿಲ್ಸಲ್ಲ ತಾನೇ ಯೂಟ್ಯೂಬ್, ಸಾಕು ಇಷ್ಟು. ಚುಚ್ಚೋ ಮಾತಿಗೆ ಅದು ಕೆಳಕ್ಕೆ ತಲೆ ಕೆಡ್ಸೋಕೋಗ್ಬಿಡಿ. ಅದರಿಂದ ದೂರ ಇರಿ. ನಿಮ್ಗೊಂದು ಟೈಮ್ ಬರುತ್ತೆ. ಈಗ ಅವ್ರ ಟೈಮ್ ಬಂದಿದೆ, ಅವ್ರು ಮಾತಾಡ್ತಾರೆ. ನಿಮ್ಮ ಟೈಮ್ ಬಂದಾಗ ನೀವು ಮಾತಾಡಿ ತೋರಿಸೋಂಗಿಲ್ಲ, ಮಾಡಿ ತೋರಿಸ್ಬೇಕು ಅಂತ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಹೇಳ್ಬೇಕಾರೆ ಈ ಒಂದು ನಿಮ್ಗೆ ಎಲ್ಲರಿಗೊಂದು ಮೋಟಿವೇಶನ್ ಆಗಲಿ ಅಂತ ಈ ಒಂದು ವಿಡಿಯೋ. ಯಾವ ರೀತಿ ಇತ್ತು ಈ ಒಂದು ವಿಡಿಯೋ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ, ಜೀವನದಲ್ಲಿ ನೀವು ಸಕ್ಸಸ್ ಆಗ್ಬೇಕಂದ್ರೆ ಎಷ್ಟೋ ಕಷ್ಟ, ಎಷ್ಟೋ ಇದನ್ನು ಎಲ್ಲ ಬರೋದೆ. ಅದನ್ನೆಲ್ಲ ಕೇರ್ ಮಾಡೋಕ್ಕೋಗ್ಬಿಡಿ. ಅದೆಲ್ಲ ನಮಗೇನು ಒಂದು ಕೂದಲಿದ್ದಂಗೆ, ಅದಕ್ಕೆಲ್ಲ ಹೇಳ್ಕೊ ಅದ್ರ ತಕ್ಕಂತೆ ನಾವು ನಡಿಬೇಕು. ಅದನ್ನ ಬಿಟ್ಟು ನಾವು ಅದಕ್ಕೆಲ್ಲ ಭಯ ಪಡ್ಕೊಂಡು ಕೂತಾರೆ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ ಅಂತ ಇವತ್ತೊಂದು ನಮಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್.